ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಅಮ್ಮನವರ ವಾರ ಅಂತಾನೆ ಹೇಳ್ತಾರೆ. ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನ ತಮ್ಮ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಂ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲಪಕ್ಷ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು. ಷಷ್ಠಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಶುಕ್ರವಾರವೂ ಆಗಿದೆ, ಷಷ್ಠಿ ತಿಥಿಯೂ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ, ಅಮ್ಮನವ್ರ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆಯೂ ಆಗಬಹುದು. ಆಕೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ತ್ರಿಗುಣಾತ್ಮಿಕೆ. ಆಕೆ ತ್ರಿಗುಣ ಸ್ವರೂಪದವಳು. ಸಾತ್ವಿಕ, ರಾಜಸ, ತಾಮಸ ಗುಣಗಳನ್ನು ದುರ್ಗಾ ಸಪ್ತಶತಿಯಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದೆ. ತಮೋಗುಣದಲ್ಲಿ ಆಕೆ ಕಂಗೊಳಿಸಿದ್ರೆ ಅದನ್ನು ಕಾಳಿ ಅಂತ ಕರೀತಾರೆ. ರಜೋಗುಣದಲ್ಲಿ ಕಂಗೊಳಿಸಿದ್ರೆ ಆಕೆಯನ್ನು ಮಹಾಲಕ್ಷ್ಮಿ ಅಂತ ಕರೀತಾರೆ. ಸಾತ್ವಿಕ ಗುಣದಲ್ಲಿ ಕಂಗೊಳಿಸಿದ್ರೆ ಆಕೆ ಕಣ್ಣಿಗೆ ಕಂಡ್ರೆ, ಅಂದರೆ ಆ ಸ್ವರೂಪವನ್ನು ಕಂಡ್ರೆ ಆಕೆಯನ್ನು ಸರಸ್ವತಿ ಅಂತ ಕರೀತಾರೆ. ಹೀಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂರೂ ದುರ್ಗೆಯರೇ. ಬೇರೆ ಬೇರೆ ಆಕೃತಿಗಳಲ್ಲಿ ಕಾಣಿಸ್ಕೊಳ್ತಾರೆ. ಒಂದೇ ಶಕ್ತಿ ಅದು ವಸ್ತುತಃ, ಮೂಲತಃ. ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ಸಪ್ತಶತಿ ಹೇಳುತ್ತೆ. ಸರ್ವಾಸ್ಯಾದ್ಯ, ಎಲ್ಲ ದೇವತೆಗಳಿಗೂ ಎಲ್ಲ ಶಕ್ತಿಗೂ ಆದಿ ಮೂಲವಾಗಿರತಕ್ಕಂಥದ್ದು ಯಾವುದು? ಮಹಾಲಕ್ಷ್ಮಿ ಆಗಿದ್ದಾಳೆ. ಅವಳು 3 ಥರದಲ್ಲಿ ಬೆಳಗುತ್ತಾಳೆ. ಸಾತ್ವಿಕಳಾಗಿ, ರಾಜಸಳಾಗಿ, ತಾಮಸಳಾಗಿ ಅಂತ. ಸಂದರ್ಭ ಬಂದಾಗ, ಈಗ ಶುಂಭನಿಶುಂಭರು, ಮಧುಕೈಟಭರು ಇಂಥ ರಾಕ್ಷಸರಿದ್ದಾಗ ನಾನು ಸರಸ್ವತಿಯಾಗಿ ಅವರಿಗೆ ಪಾಠ ಹೇಳಿದ್ರಾಗಲ್ಲ. ಕಾಳಿಯಾಗಿ ಮರ್ದನ ಮಾಡಬೇಕು, ತುಂಡರಿಸಬೇಕು. ಹಾಗೆ ನಮ್ಮ ಬದುಕಿನಲ್ಲೂ ಅಷ್ಟೇ ಅಲ್ವ, ಎಷ್ಟೋ ಸಂದರ್ಭಗಳು ವಿಚಿತ್ರ ವ್ಯಕ್ತಿಗಳು ಎದುರುಗಡೆ ಬಂದು ನಿಂತ್ಕೊಳ್ತಾರೆ, ಅವರಿಂದ ಕಿರಿಕಿರಿ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಕಾಳಿಗಳಾಗಬೇಕಾಗತ್ತೆ. ಅದೇ ಒಂದು ಯಾವುದೋ ಒಂದು ಕೆಲಸ ಕಠಿಣವಾಗಿದೆ, ಅದನ್ನು ನಾವು ಈಡೇರಿಸಬೇಕು, ಇದನ್ನು ಮಾಡಿ ಮುಗಿಸ್ಬೇಕು, ಆಲಸ್ಯ ಬಂದು ಬರಬಾರ್ದು ನಮಗೆ. ಆಗ ರಾಜಸ ಬೇಕಾಗತ್ತೆ. ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಅನ್ಯರನ್ನು, ದೀನರನ್ನು, ಅಸಮರ್ಥರನ್ನು ಕಂಡಾಗ ಒಂದು ಭಾವನೆ, ಪ್ರೀತಿಯ ಭಾವನೆ ಬೇಕಾಗುತ್ತೆ, ಒಂದು ಶಾಂತ ಭಾವನೆ ಬೇಕಾಗಿರುತ್ತೆ. ವೃದ್ಧರನ್ನು, ರೋಗಿಗಳನ್ನು ಕಂಡಾಗ ಮತ್ತು ಸಾತ್ವಿಕ ವ್ಯಕ್ತಿಗಳನ್ನು ಕಂಡಾಗ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸಾತ್ವಿಕವಾಗುತ್ತೆ. ಸಾತ್ವಿಕ ರಾಜಸ ತುಂಬ ಒಳ್ಳೆಯದು, ತಾಮಸ ಕೆಡುಕು. ಆದರೆ ದುಷ್ಟಶಕ್ತಿ ಎದುರುಗಡೆ ನಿಂತಾಗ ಆ ಕಾಳಿ ಆರಾಧನೆ ಮಾಡಬೇಕಾಗುತ್ತೆ. ಹೀಗಾಗಿ ನೀವು ಯಾವುದೇ ದೇವತೆಗಳನ್ನು ಆರಾಧನೆ ಮಾಡಿ, ವಸ್ತುತಃ ಪ್ರಾರ್ಥನೆ ಸಾತ್ವಿಕವಾಗಿರಬೇಕು. ಇನ್ನೊಬ್ಬರಿಗೆ ಕೇಡು ಉಂಟಾಗಲಿ, ಅವರು ನನ್ನ ಮುಂದೆ ಇರಬಾರ್ದು, ಅವರು ಮುಗಿದು ಹೋಗಿಬಿಡಲಿ ಅವರ ಕಥೆ, ಅಥವಾ ಅವರ ಬಿಸ್ನೆಸ್ ಹಾಳಾಗಿಬಿಡಲಿ, ಅಥವಾ ಅವ್ರ ಜೀವನ ಈ ಥರ ಏನಾದರೂ ಸಂಕಲ್ಪ ಇಟ್ಟು ಪೂಜೆ ಮಾಡಿದ್ರೆ ಇದನ್ನು ತಾಮಸ ಅಂತ ಕರೀತಾರೆ, ಕೆಟ್ಟದ್ದು. ನೆನ್ನೆ ನಾವು ನೆನಪು ಮಾಡ್ಕೊಂಡ್ವಲ್ಲ, ನನಗೆ ಅದೇ ನೆನಪಾಗುತ್ತೆ. ಠಾಕೂರರು, ನಮ್ಮ ರಾಮಕೃಷ್ಣ ಪರಮಹಂಸರು, ಒಬ್ಬ ವ್ಯಕ್ತಿ ಬಂದು ಕೇಳ್ದ, ಪೂಜೆ ಹೇಗಿರಬೇಕು ನಮ್ಮದು? ನೀವು ದುರ್ಗಾರಾಧನೆ ಮಾಡ್ತಿರಲ್ಲ, ನಿಮಗೆ ಆ ದೇವಿ ಒಲಿದಿದ್ದಾಳ, ಕಣ್ಣಿಗೆ ಕಾಣ್ತಾಳಲ್ಲ, ನಾವು ಒಲಿಸ್ಕೋಬೇಕು ಅಂದರೆ ಹೇಗಿರಬೇಕು ನಮ್ಮ ಪೂಜೆ ಅಂತಂದರೆ ಅವರು ವಿವರಿಸ್ತಾರೆ. ಇದೇ ರಾಜಸ, ತಾಮಸ, ಸಾತ್ವಿಕ ವಿವರಣೆಯನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ, ಈ ಥರ ಇನ್ನೊಬ್ರಿಗೆ ಕೆಡಕಾಗಲಿ ಅಂತ ಏನೋ ಪೂಜೆ ಮಾಡಿದ್ರೆ ಅದನ್ನು ರಾಕ್ಷಸ ಪೂಜೆ ಅಥವಾ ತಾಮಸ ಪೂಜೆ ಅಂತ ಕರೀತಾರಪ್ಪ. ಅದಕ್ಕೆ ಸುತರಾಂ ಬೆಲೆ ಇಲ್ಲ, ಅದಕ್ಕೆ ಭಗವತಿ ಅನುಗ್ರಹ ಮಾಡಲ್ಲ ಅಂತ ಹೇಳ್ತಾಳೆ. ರಾಜಸ ಪೂಜೆಯೂ ಇದೆ. ಅದೇನಪ್ಪ ಅಂದರೆ, ಇನ್ನೊಬ್ಬರು ಅಷ್ಟು ಅಲಂಕಾರ ಮಾಡಿದ್ದಾರೆ, ಅಂತಹ ಸೀರೆ ಉಡಿಸಿದರೆ ಮಹಾಲಕ್ಷ್ಮಿಗೆ, ಅಂತಹ ಬಂಗಾರದ ಕಳಶ ತಂದಿಟ್ಟಿದ್ದಾರೆ, ಅಂತಹ ಇನ್ನೇನು ವರ್ಣಿಸಲಾಗದ ಅಲಂಕಾರ ಮಾಡಿದ್ದಾರೆ, ನಾನು ಹಾಗೆ ಮಾಡ್ತೀನಿ. ಅದು ರಾಜಸ ಆಗುತ್ತೆ. ಹಾಗೆ ಮಾಡಿದಾರಲ್ಲ, ನಾನು ಹಾಗೆ ಮಾಡಬೇಕು, ಇದು ಜಿದ್ದು. ಈ ಪೂಜೆ ಕೂಡ ಮಹಾಲಕ್ಷ್ಮಿ ಆಗಲಿ, ದುರ್ಗಿ ಆಗಲಿ ಒಪ್ಕೊಳ್ಳಲ್ಲ. ಇನ್ನೇನು, ನನ್ನನ್ನು ಎಷ್ಟು ಮಟ್ಟಿಗೆ ಇಟ್ಟಿದೆಯಮ್ಮ, ಸುಖವಾಗಿ, ಧನ್ಯವಾದ,
ನನಗೇನು ಸಂದರ್ಭಕ್ಕೆ ಯಾವುದು ಬೇಕೋ ಅದನ್ನು ಕರುಣಿಸು ಮತ್ತು ಬಹಳ ಮುಖ್ಯವಾಗಿ ಮನಸ್ಸನ್ನು ಪ್ರಸನ್ನವಾಗಿಡು, ಪ್ರಶಾಂತವಾಗಿಡು. ಲೋಕ ಕಲ್ಯಾಣವಾಗಿರಲಿ, ಯಾರಿಗೂ ಕೆಡುಕು, ಯಾರಿಗೂ ತೊಂದರೆ, ಆಪತ್ತುಗಳು ಬರದೇ ಇರಲಿ. ಲೋಕ ಸಮಸ್ತ ಸುಖಿನೋ ಭವಂತು ಮಂತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ವೈದಿಕ ಮಂತ್ರಗಳನ್ನು ಎಷ್ಟೋ ಜನ ತಿರಸ್ಕಾರ ಮಾಡ್ತಾರೆ, ವಸ್ತು ಅದರಲ್ಲಿ ಏನಿದೆ ಗಮನಿಸೋದಿಲ್ಲ. ಅದರಲ್ಲೆಲ್ಲ ಲೋಕ ಕಲ್ಯಾಣವಾಗಿರ್ತಕ್ಕಂಥ ವಿಚಾರಗಳೇ ಇದ್ದಾವೆ. ಅವುಗಳ ಪಠಣ ಮಾಡಲಿ, ಅವುಗಳ ಶ್ರವಣ ಮಾಡಲಿ, ಅವುಗಳು ಬಂದು ನನ್ನ ಬಳಿಗೆ ಒದಗಲಿ, ಅಂಥವರ ಸಂಪರ್ಕ ಏರ್ಪಾಡಾಗಲಿ ಅಂತಕ್ಕಂಥ ಉತ್ಕೃಷ್ಟವಾದ ಮಂತ್ರಗಳಿದ್ದಾವೆ. ಅವುಗಳನ್ನೆಲ್ಲ ಕೇಳಿಸ್ಕೋಬೇಕು. ಭಗವತಿ ಮುಂದೆ ಅಂಥವುಗಳನ್ನ ನಿವೇದನೆ ಮಾಡಬೇಕು. ಇದನ್ನು ಋಷಿ ಕಂಡಿದ್ದಾನಮ್ಮ, ನಾನು ಕಾಣಲಿಕ್ಕೆ ಆಗಲಿಲ್ಲ, ಹಾಗಾಗಿ ಅದನ್ನು ಹೇಳ್ಕೊಳ್ತಾ ಇದ್ದೇನೆ. ಅದು ನನ್ನದೇ ಭಾವನೆಗಳಾಗಿದೆ ಅಂತ ಆಕೆಯಲ್ಲಿ ವಿನಂತಿ ಮಾಡಿಕೊಂಡು ಮಂತ್ರ ಸಮರ್ಪಣೆ, ಮಂತ್ರ ಪುಷ್ಪ ಸಮರ್ಪಣೆ ಅಂತ ಕರೀತಾರೆ. ಹೂಗಳನ್ನು ಸಮರ್ಪಣೆ ಮಾಡೋದು ಅಷ್ಟಲ್ಲ, ಭಾವನೆಗಳನ್ನು ಸಮರ್ಪಣೆ ಮಾಡಬಹುದಲ್ಲ. ಹೀಗಾಗಿ ಪ್ರೀತಿಯ, ಇನ್ನೊಬ್ಬರನ್ನ ಕೆಡುಕು, ದ್ವೇಷ, ಅಸೂಯೆ ಇವುಗಳಿಲ್ಲದ ಅಶಾಂತ ಮನಸ್ಥಿತಿಯನ್ನು, ಆ ಭಾವನೆಯನ್ನು ಆ ಪಾದ ಕಮಲಗಳಿಗೆ ಅರ್ಪಣೆ ಮಾಡಿದ್ರೆ ಕೃಪೆಯಾಗುತ್ತೆ. ಹೀಗಾಗಿ ಈ ದಿವಸ ಈ ರಾಜಸ ಮತ್ತು ತಾಮಸ ಬುದ್ಧಿಯನ್ನು ಅಳಿಸಿ ಹಾಕಿ ಸಾತ್ವಿಕ ಬುದ್ಧಿ ನಮಗೆ ತುಂಬಲಿ ಅಂತ ಪ್ರಾರ್ಥನೆ ಮಾಡೋಣ. ಸರಿ ಶಾಸ್ತ್ರಿಗಳೇ, ರಾಜಸ ತಾಮಸ ಸಾತ್ವಿಕದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ವಂದನಾ ಶಿವಕುಮಾರ್ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 17/2/2005, ಹುಟ್ಟಿದ ಸಮಯ 4:30 AM. ಇವರ ಪ್ರಶ್ನೆ: ಕುಟುಂಬ ಸಮಸ್ಯೆ, ಪತಿ ಸಂಬಂಧಿತ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ, ಕೆಲಸ ಮತ್ತು ಆರ್ಥಿಕ ಸಮಸ್ಯೆ, ದಯವಿಟ್ಟು ಪರಿಹಾರ ತಿಳಿಸಿ ಅಂತಿದ್ದಾರೆ. ವಂದನಾ ಶಿವಕುಮಾರ್ ಅವರ ಪ್ರಶ್ನೆ ತುಂಬ ಸಂಕಟದಲ್ಲಿದ್ದಾರೆ. ಪ್ರಶ್ನೆ ನೋಡಿದ್ರೆ ಪಟ್ಟಿನೇ ಇದೆ ಪಾಪ. ನೋಡೋಣ. ಮೊದಲನೇದಾಗಿ ನೀವು ನನಗೆ ಈ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಸಮಸ್ಯೆಗಳ ಭಾರದಿಂದ ನಮ್ಮ ಮನಸ್ಥಿತಿಯನ್ನು, ದೇಹಸ್ಥಿತಿಯಿಂದ ನಾವು ಕುಗ್ಗಿಸಬಾರ್ದು. ಸಮಸ್ಯೆಯನ್ನು ಎದುರಿಸ್ತೀನಿ, ಅದಕ್ಕಿನ್ಯಾವುದೋ ಒಂದು ದೈವ ಬಲ ಇದೆ ಅನ್ನೋದನ್ನು ವಿಶ್ವಾಸ ಇಟ್ಟುಕೊಳ್ಳಿ. ಜಾತಕವನ್ನು ನೋಡಿದ್ರೆ ಈಗ ತಮ್ಮದು ಮೇಷಲಗ್ನವಾಗಿದೆ. ಲಗ್ನಾಧಿಪತಿ ಕುಜ ನಿಮಗೆ ಲಾಭದಲ್ಲಿದ್ದಾನೆ, ಅದು ಒಳ್ಳೆಯದು. ಪ್ರಸ್ತುತ ನಿಮಗೆ ಶುಕ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಬುಧನ ಒಂದು ಕಾಲ ನಡೀತಾ ಇದೆ ಆಗಸ್ಟ್ವರೆಗೆ. ಆಮೇಲೆ ಶುಕ್ರಾದಿತ್ಯ ಸಂಧಿ ಶುರುವಾಗುತ್ತೆ. ಸ್ವಲ್ಪ ತೊಡಕಿದೆ, ಇಲ್ಲ ಅಂತಲ್ಲ, ಆದರೆ ನಿಮಗೆ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ನಿಮಗೆ 2027 ಅಕ್ಟೋಬರ್ ನಂತರದಲ್ಲಿ ನಿಮಗೆ ಖಂಡಿತ ಒಂದು ಒಳ್ಳೆಯ ಕಾಲ ಪ್ರಾರಂಭವಾಗುತ್ತೆ, ಯೋಚನೆ ಮಾಡಬೇಡಿ. ನಿಮಗೆ ನೋಡಿ, ಕಾಲವಶಾತ್ ನಮಗೆ ಒಂದು ತೊಂದರೆ ಬರುತ್ತೆ. ಕಾಲ ಮಹಿಮೆಯಿಂದಾಗಿ ಕತ್ತಲು ಹರಡಿಬಿಡುತ್ತೆ ನೋಡಿ. ರಾತ್ರಿ 7 ಗಂಟೆ ಆದ ಕೂಡಲೇ ಎಲ್ಲ ಕಡೆ ವ್ಯಾಪಕವಾಗುತ್ತೆ ಕತ್ತಲು. ಕಾಲವಶಾತ್, ಕಾಲದಿಂದ ಬಂದಿರತಕ್ಕಂಥ ಕತ್ತಲದು. ಅದನ್ನು ದಾಟಿಸ್ಲಿಕ್ಕೆ ನಮಗೆ ಯಾವುದೋ ಬೆಳಕನ್ನು ಹಚ್ಕೋತೀವಿ, ಇನ್ಯಾವುದೋ ಟಾರ್ಚ್ ಹಾಕ್ಕೋತೀವಿ, ಇನ್ನೇನೋ ಮಾಡ್ತೀವಿ. ಆ ಥರದ್ದು ನಿಮಗೊಂದು ಬೇಕೀಗ. ಈ ಕತ್ತಲನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಜಗತ್ತಿಗೆ ಬೆಳಕು ಕೊಡೋಕ್ಕಾಗಲ್ಲ. ನಮ್ಮ ಮಟ್ಟಿಗೆ ಈ ಕತ್ತಲನ್ನು, ಅಂಧಕಾರವನ್ನು ನಿವಾರಿಸಿ, ಈ ನೋವು ಅನ್ನೋದೇ ಅಂಧಕಾರ. ಇದನ್ನು ನಿವಾರಿಸಿಕೊಳ್ಳಲಿಕ್ಕೆ ಈಗ ನೀವು ಮಾಡಬೇಕಾಗಿರತಕ್ಕಂಥ ಆರಾಧನೆ ಯಾವುದಪ್ಪ ಅಂದರೆ, ಶುಕ್ರದಶಿಯಲ್ಲಿ ಈಗ ನಡೀತಾ ಇರತಕ್ಕಂಥ ಕಾಲದಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ವಿಷ್ಣು ಸಹಸ್ರನಾಮ. ಈ ಬಲದ ಮೇಲೆ, ಈ ಬೆಳಕಿನ ಮೇಲೆ ನಿಮ್ಮ ನೋವನ್ನು ದೂಡಿ ಹಾಕಬಹುದು, ಅಳಿಸಿ ಹಾಕಬಹುದು. ಅದು ಕ್ರಮೇಣ 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 ಹಂತ ಪ್ರತಿ ದಿವಸ ಹೇಳ್ಕೊಳ್ಳಿ. ಇದನ್ನು ನೀವು ಪ್ರಯತ್ನ ಪ್ರಾರಂಭ ಮಾಡಿ. ಅದು ಹೇಗೆ ಅಂದರೆ, ಒಂದು ಚುಕ್ಕೆ ಪ್ರತಿ ದಿವಸ ಒಂದೊಂದು ಚುಕ್ಕೆ ಡಾಟ್ 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 ಇಡ್ತಾ ಹೋದರೆ ಹತ್ತಿರದಲ್ಲಿ ಅದು ಒಂದು ವಾರವಾಗುವಷ್ಟರಲ್ಲಿಗೆ ಒಂದು ರೇಖೆ ಆಗಿರುತ್ತೆ. ಹೀಗೆ ನೀವು ಈ ದಿವಸ ಪ್ರಾರಂಭ ಮಾಡಿದ ವಿಷ್ಣು ಸಹಸ್ರನಾಮ ಇನ್ನು 6 ತಿಂಗಳ ವೇಳೆಗೆ ಅದು ಬಲವಾದ ಊರುಗೋಲಾಗಿರುತ್ತೆ, ಬಲವಾದ ಮಂತ್ರ ಖಡ್ಗವಾಗಿರುತ್ತೆ. ತನ್ನ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಕತ್ತರಿಸ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಹೀಗಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ತುಂಬ ಸರಳವಾಗಿದೆ. ಈ ಸರಳವಾದ ಪರಿಹಾರವೇ ಬಹಳ ಭವ್ಯವಾದ ಫಲ ತಂದುಕೊಡುತ್ತೆ. ಇದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ, ಸರಿ ಹೋಗುತ್ತೆ. ಕಾಲವಶಾತ್ ನಿಮಗೆ ನೋವಾಗಿದೆ, ಈ ಪಾಪ ಸಂಸಾರದಲ್ಲೂ ಸಮಸ್ಯೆ ಇತ್ಯಾದಿಯನ್ನು ಹೇಳ್ಕೊಂಡಿದ್ದೀರಾ. ಇದೆಲ್ಲದಕ್ಕೆ ಕಾರಣ ಈಗ ನಡೀತಾ ಇರೋ ಕಾಲ, ಷಷ್ಠಾಧಿಪತಿ ಬುಧನ ಕಾಲ ನಡೀತಾ ಇದೆ. ನಿವಾರಣೆ ಆಗುತ್ತೆ, ಯೋಚನೆ ಮಾಡಬೇಡಿ. 1 ವರ್ಷಗಳ ಕಾಲ ನಿಮಗೆ ನೋವಿದೆ, ಆಮೇಲೆ ಸರಿ ಹೋಗುತ್ತೆ. ಹೇಗೆ ಕತ್ತಲು ಸರಿದು ಸೂರ್ಯೋದಯ ಕಾಲದಲ್ಲಿ ಸಂಪೂರ್ಣ ಜಗತ್ತು ನಮಗೆ ಬೆಳಕು ಇಷ್ಟು ಬೇಕಾಗಿತ್ತು. ವಸ್ತುತಃ ಒಂದು ಮನೆಗೆ ಎಷ್ಟು ಬೆಳಕು ಬೇಕು? ಒಂದು 4
ಬಲ್ಪ್ ಹತ್ತಿದ್ರೆ ಸಾಕಾಗತ್ತೆ. ಆದರೆ ನಮ್ಮ ಮನೆಗೆ ಮಿತಿ ಮೀರಿದ ಬೆಳಕನ್ನು ಸೂರ್ಯ ತಂದು ಕೊಡ್ತಾನೆ ಸೂರ್ಯೋದಯವಾದರೆ. ಇಂಥ ನಿಮಗೆ ಸಾಕಪ್ಪ ಅನಿಸುವಷ್ಟು ಸಮಾಧಾನ ಸಿಗುತ್ತೆ. ಇನ್ನೊಂದು ವರ್ಷ ದಾಟಿದ ಮೇಲೆ ಯೋಚನೆ ಮಾಡಬೇಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮಂಡ್ಯದಿಂದ ಶ್ರುತಿ. ಇವರು ಹುಟ್ಟಿದ ದಿನಾಂಕ 22/7/1990, ಹುಟ್ಟಿದ ಸಮಯ 6:40 PM. ಇವರ ಪ್ರಶ್ನೆ, ಕುಟುಂಬದಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ, ಪರಿಹಾರ ತಿಳಿಸಿ ಅಂತಿದ್ದಾರೆ. ಶ್ರುತಿಯವರ ಪ್ರಶ್ನೆ, ಕುಟುಂಬದಲ್ಲಿ ಕಲಹ ಇದೆ, ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ಮಕರ ಲಗ್ನವಾಗಿದೆ. ಕುಟುಂಬದ ಅಧೇಶ, ಲಗ್ನಾಧೇಶ ಕುಟುಂಬಾಧಿಪತಿ, ಕುಟುಂಬ ಸ್ಥಾನ ಅಂತ ಒಂದಿರುತ್ತೆ ಜಾತಕದಲ್ಲಿ. ಆ ಸ್ಥಾನದ ಅಧಿಪತಿ ನಿಮಗೆ ವ್ಯಯದಲ್ಲಿದ್ದಾನೆ. ಕುಟುಂಬಾಧೇಶ ವ್ಯಯದಲ್ಲಿದ್ದರೆ ಕುಟುಂಬ ವ್ಯಯ, ಕುಟುಂಬದಲ್ಲಿ ಕಲಹ, ಜಗಳ, ಯಾರೂ ಬೇಡ ಅನ್ನಿಸ್ತಕ್ಕಂಥದ್ದು, ಯಾರು ಹತ್ತಿರಕ್ಕೆ ಬಂದರೆ ಕಿರಿಕಿರಿ ಆಗೋದು, ಈ ಥರದ ಸಾಧ್ಯತೆ ಇರುತ್ತೆ. ಇದಕ್ಕೆ ಏನಪ್ಪ ಮಾಡೋದು, ಪರಿಹಾರ ನೋಡೋಣ. ಈಗ ಶುಕ್ರದಶೆಯಲ್ಲಿ ತಮಗೆ ರವಿಭುಕ್ತಿ ಈಗ ನಾಳೆಗೆ ಕಳೆದು ಹೋಗುತ್ತೆ. ಚಂದ್ರ ಪ್ರಾರಂಭವಾಗುತ್ತೆ ಈಗ ನಾಳೆ ಸೋಮವಾರದಿಂದ. ಚಂದ್ರ ನಿಮ್ಮ ಜಾತಕದಲ್ಲಿ ಬಲಹೀನನಾಗಿದ್ದಾನೆ. ನೋಡಿ, ಇದರ ನಿವಾರಣೆಗೆ ನೀವು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ಸಂಸಾರದಲ್ಲಿ ಕಲಹ ಇದೆ, ಸಂಸಾರದವರು ನನ್ನನ್ನು ಸೇರ್ತಾ ಇಲ್ಲ ಅಂದರೆ ಇದಕ್ಕೆ ದಿ ಬೆಸ್ಟ್ ಪರಿಹಾರ ದುರ್ಗಾ ಸಪ್ತಶತಿ ಪಾರಾಯಣ. ಹೀಗಾಗಿ ಹತ್ತಿರದಲ್ಲಿ ಈಗ ಏನು ಅಧಿಕ ಮಾಸ ಇದೆ, ಮಾಡಿಸ್ಬೇಕೋ ಬೇಡವೋ ಇವೆಲ್ಲ ಆಲೋಚನೆ ಬೇಡ, ಇವೆಲ್ಲ ಗೊಂದಲವೂ ಬೇಡ. ಅಧಿಕಸ್ಯ ಅಧಿಕಂ ಫಲಂ ಅಂತ. ಹೀಗಾಗಿ ಅಧಿಕ ಮಾಸದಲ್ಲಿ ನೀವು ಪೂಜೆ ಒಂದು ಸಲ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿದ್ರೆ ವಿಶಿಷ್ಟ ಫಲ ಸಿಗುತ್ತೆ. ಹೀಗಾಗಿ ಅಮ್ಮನವ್ರ ಸನ್ನಿಧಾನ ಎಲ್ಲಾದರೂ ಇದ್ದರೆ ಅಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ಅಮ್ಮನವರಿಗೆ ಒಂದು ಪಾಯಸ ನೈವೇದ್ಯ ಮಾಡಿಸಿ, ಆ ಪಾಯಸ ಪ್ರಸಾದವನ್ನು ಕುಟುಂಬದವರೆಲ್ಲ ತಗೊಳ್ಳಿ. ಸಾಧ್ಯವಾದರೆ ಒಂದು ಸಲ ಕೊಲ್ಲೂರಿಗೋ ಕಟೀಲಿಗೋ ಅಲ್ಲಿಗೆ ಹೋಗಿ ಈ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ಅದು ಇನ್ನೂ ಹೆಚ್ಚಿನ ಫಲ ಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳ ಮುಂದಿನ ಸಂದೇಶ ಅನುಶ್ರೀ ಹೊಸಪೇಟೆಯಿಂದ. ಇವರು ಹುಟ್ಟಿದ ದಿನಾಂಕ 1/1/2004, ಹುಟ್ಟಿದ ಸಮಯ 8:30 AM. ಇವರ ಪ್ರಶ್ನೆ, ಸರ್ಕಾರಿ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ. ಅನುಶ್ರೀ ಅವರ ಪ್ರಶ್ನೆ ಸರ್ಕಾರಿ ಕೆಲಸ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದ ಲಗ್ನದಲ್ಲೇ ಇದ್ದಾನೆ. ತುಂಬ ಒಳ್ಳೆಯದಿದು. ಕರ್ಮಾಧಿಪತಿ ಲಗ್ನವನ್ನು ಬೆಸೆದುಕೊಂಡಿದ್ದರೆ ವೃತ್ತಿಯಲ್ಲಿ ಅನುಕೂಲ ಉಂಟಾಗುತ್ತೆ. ಲಗ್ನಾಧಿಪತಿಗೆ ಭಾಗ್ಯಾಧಿಪತಿ ಬೆಸೆದುಕೊಂಡಿದ್ದರೆ ಅದೃಷ್ಟದಿಂದ ಫಲ ಸಿಗುತ್ತೆ. ಲಗ್ನಾಧಿಪತಿಗೆ ಪಂಚಮಾಧಿಪತಿ, ಹೀಗೆ ಒಂದೊಂದು ಅಧಿಪತಿಯು ಅದಕ್ಕೆ ಸೇರಿಕೊಂಡಿದ್ದರೆ ಆ ಫಲಗಳು ಬರುತ್ತೆ ಅಂತ. ಹೀಗಾಗಿ ವೃತ್ತಿಯ ಅಧಿಪತಿಯಾಗಿರೋದ್ರಿಂದ ಅನುಕೂಲ ಆಗುತ್ತೆ, ಆತಂಕ ಬೇಡ. ಪ್ರಸ್ತುತ ನಿಮಗೆ ಶುಕ್ರದಶೆಯಲ್ಲಿ ಈಗ ಬುಧನ ಕಾಲ ನಡೀತಾ ಇದೆ. ಅವನು ಭಾಗ್ಯಾಧಿಪತಿಯಾಗಿದ್ದಾನೆ, ಅವನು ವ್ಯಯದಲ್ಲಿದ್ದಾನೆ. ಹತ್ತಿರದಲ್ಲಿ ಯಾರೋ ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಪರಿಮಳ ಭರಿತವಾದ ಪುಷ್ಪಗಳನ್ನು ಪ್ರತಿ ಬುಧವಾರ ತಗೊಂಡು ಹೋಗ್ಕೊಡಿ. 1 ವರ್ಷ ನಿರಂತರವಾಗಿ ಪ್ರತಿ ಬುಧವಾರ ವಿಷ್ಣು ಸೇವೆ ಮಾಡಬೇಕು. ಅದು ನಿಮಗೆ ತುಂಬ ಸಹಾಯ ಮಾಡುತ್ತೆ. ಅದು ವೃತ್ತಿಗೆ ಸಂಬಂಧಿಸಿದ ಹಾಗೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಚಂದ್ರ ರಾಹು ಶಾಂತಿ ಬೇಕು. ದಯವಿಟ್ಟು ಅದನ್ನು ಚಂದ್ರ ರಾಹು ಹಾಗೂ ಕುಜ ಇಷ್ಟು ಗ್ರಹ ಶಾಂತಿ ಬೇಕು. ಚಂದ್ರ ರಾಹು ಅಂತೂ ಮಸ್ಟ್ ಆ್ಯಂಡ್ ಶುಡ್. ಹೀಗಾಗಿ ಚಂದ್ರನಿಗೆ ಜಪಸಹಿತವಾಗಿ ಅವನಿಗೆ 11,000 ಸಂಖ್ಯೆಯಲ್ಲಿ ಜಪಿಸಬೇಕು ಅವನ ಮಂತ್ರಗಳನ್ನು. ಆ ಜಪಸಹಿತವಾಗಿ ಮಾಡಿಸಿ. ರಾಹುಯುಕ್ತನಾಗಿದ್ದಾನೆ ಈ ಕಾರಣದಿಂದಾಗಿ. ಆ ನಂತರ ವಿವಾಹಕ್ಕೆ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜನ್ನು ಕಾಣ್ತಾ ಇದ್ದೀವಿ, ರವಿ ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ಗುರು ಶುಕ್ರ ಜೊತೆಗೆ ಮಾಂದ್ಯವುದಿಯಾಗಿದೆ, ಅದು ಮಿಥುನ ರಾಶಿಯಲ್ಲಿ. ಚಂದ್ರ ಇರತಕ್ಕಂಥ ಕಟಕ ರಾಶಿಯಲ್ಲಿ, ಇನ್ನು ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ. ರಾಹುವನ್ನು ಕಾಣ್ತಾ ಇದ್ದೀವಿ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನೈಶ್ಚರ. ಹೀಗಿರುವಾಗ ಈ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ಒಂದು ರೀತಿಯ ಸಮಾಧಾನ, ಮಾತಿನ ಸೌಕರ್ಯಗಳು, ಚೆನ್ನಾಗಿ ಮಾತಾಡ್ತೀರ ಈ ದಿವಸ. ಮಾತಾಡಿ ಏನೋ ಸಮಸ್ಯೆಗಳಿದ್ದರೆ ಕುಟುಂಬದಲ್ಲಿ ಅದನ್ನು ನಿವಾರಿಸಿಬಿಡ್ತಕ್ಕಂಥದ್ದು. ಕೆಲವರಿಗೆ ಆ ಚಾತುರ್ಯ ಇರುತ್ತೆ, ಅಷ್ಟೇ ತಾನೇ ಆಯಿತು ಸರಿಪಡಿಸೋಣ ಅಂತ ಈ ಮಾತಾಡೇ ಸರಿ ಹೋಗಿಬಿಡುತ್ತೆ. ಆ ರೀತಿಯಲ್ಲಿ ಅಂಥದ್ದೊಂದು ಶುಭ ಫಲ ಇದೆ. ಇನ್ನು ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ. ಜಲೋತ್ಪನ್ನ ನೀರಿನ ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಅದು ಸಮುದ್ರದಿಂದ ಹಿಡಿದು ಮನೆಯಲ್ಲಿ ನೀರು ಬಳಕೆ ಮಾಡೋ ಹೆಣ್ಣು ಮಕ್ಕಳವರೆಗೆ, ಅಡುಗೆಗೆ ಬೇಕಲ್ಲ ಕುಕ್ಕರ್ ತುಂಬಿಡಬೇಕಲ್ಲ, ಅಲ್ಲಿವರೆಗೆ ನೀರಿನ ಒಂದು ಸೌಖ್ಯ ಸಮೃದ್ಧಿ ಬೇಕಂದಾಗ ನೀರು ಬರ್ತಾ ಇದೆಯಪ್ಪ, ತೊಂದರೆ ಇಲ್ಲ. ಈ ಬಿರು ಬೇಸಿಗೆಯಲ್ಲೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಯಿತು. ಈ ಥರ ಆ ಸಹಾಯ ಇದೆ, ಚೆನ್ನಾಗಿದೆ.
ಇನ್ನು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಬಂಧುಗಳಲ್ಲಿ, ಅದು ತಾಯಿ ಬಂಧುಗಳಲ್ಲಿ ತುಂಬ ಆತ್ಮೀಯ ವಿಶ್ವಾಸ ಬರುತ್ತೆ. ಎಲ್ಲೆಲ್ಲದ ಪ್ರೀತಿ ಈ ದಿವಸ ಒಕ್ಕಿ ಹರಿದು ಬಿಡುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಕಿವಿ ಸಮಸ್ಯೆ ಉಂಟಾಗಬಹುದು, ಹುಷಾರು. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಸಿಹಿ ಪದಾರ್ಥಗಳ ಸೇವನೆ ಅತಿಯಾಗಿ ಇಷ್ಟ ಅಂತ ಹೇಳಿ ಏನೋ ಹಣ್ಣು ತಿನ್ಬಿಡೋದು, ಹಣ್ಣಿನಲ್ಲಿ ಇರುತ್ತದೆ ಆ ಸಿಹಿ ಪದಾರ್ಥ, ಅದು ಶರೀರಕ್ಕೆ ಬಾಧೆ ಮಾಡಬಹುದು. ಶುಗರ್ ಪೇಷಂಟ್ಸು ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಮಾತಿನಲ್ಲಿ, ಕುಟುಂಬದಲ್ಲಿ ಮಾತಿನ ಸ್ವಲ್ಪ ತೊಡಕು ಬರುತ್ತೆ. ತುಂಬ ಒಳ್ಳೆಯವರೇ ಏನೋ ಒಂದು ಮಾತಾಡಿಬಿಡ್ತಾರೆ, ಅದು ಮನಸ್ಸಿಗೆ ತುಂಬ ಘಾಸಿಯಾಗೋ ಸಾಧ್ಯತೆ. ಏನೋ ಒಂದೇ ಇರೋರು ಒಂದು ಸಲ ಅಂದುಬಿಟ್ರೆ ಅದು ತಡ್ಕೊಳಕ್ಕಾಗಲ್ವಲ್ಲ, ಆ ಥರದ್ದು ಒಂದು ಸಂದರ್ಭ ಎದುರಾಗುತ್ತೆ ಈ ದಿವಸ ಸೇವಕರ ಸಹಾಯಕರ ಅನುಕೂಲ ತುಂಬ ಚೆನ್ನಾಗಿದೆ, ಅವರಿಂದ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಧೈರ್ಯ, ಸಾಹಸ, ಉತ್ಸಾಹ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕೆಲಸ ಮಾಡಿ ಮುಗಿಸೋಣ ಈ ದಿವಸದಿಂದನೇ, ವೀಕೆಂಡ್ ಇವತ್ತೇ ಶುರುವಾಗ್ಬಿಡುತ್ತೆ, ಎಲ್ಲ ತಲೆಯಲ್ಲಿದೆ ಮಾಡಿಬಿಡ್ಬೇಕು, ಕೆಲಸ ಮುಗಿಸ್ಬಿಡ್ತೀನಿ ನಾಳೆ ನಾಡಿದ್ರೊಳಗೆ, ಆ ಥರದ್ದೊಂದು ಬಲ ಇದೆ, ಚೆನ್ನಾಗಿದೆ. ಮತ್ತು ಕೆಲಸ ಕಾರ್ಯಗಳದು ಅನುಕೂಲದ ವಾತಾವರಣ ಚೆನ್ನಾಗಿದೆ ಈ ದಿವಸ ನಿಮಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಮಿಥುನ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲದ ಒಂದು ಫಲವನ್ನು ಸೂಚಿಸ್ತಾ ಇದೆ. ಸಹಾಯ ಸಹಕಾರಗಳು ಸಿಗುತ್ತೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ಕುಟುಂಬದಲ್ಲಿ ಆತ್ಮೀಯತೆ, ಸ್ತ್ರೀಯರಿಗೆ ಪರಸ್ಪರ ಸ್ತ್ರೀಯರ ನಡುವೆ ಯಾವುದೇ ಕಲಹ ಜಗಳ ಇಲ್ಲದೆ ಈ ದಿವಸ ಮನೆ ಶಾಂತವಾಗಿರುತ್ತೆ, ಮನಸ್ಸು ಶಾಂತವಾಗಿರುತ್ತೆ ಈ ದಿವಸ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ, ಹಾಲಿನ ಉತ್ಪನ್ನಗಳಲ್ಲಿ ಕೆಲಸ ಮಾಡೋರಿಗೆ, ವಸ್ತ್ರ, ಕುಸುಮ, ಹೂವು ಇದೆಲ್ಲ ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಲಾಭ ಇದೆ ಈ ದಿವಸ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭದಾಯಕವಾಗಿದೆ ಈ ದಿವಸ. ನಿಮಗೆ ಆರೋಗ್ಯದಲ್ಲಿ ಒಂದು ಬಲ ಸೂಚಿಸ್ತಾ ಇದೆ. ಶರೀರ ಬಲ ಬಹಳ ಮುಖ್ಯ, ಆಮೇಲೆ ಏನೂ ಕೆಲಸ ಮಾಡ್ತೀನಿ ಅಂತ ಆ ಮಟ್ಟಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಉತ್ಸಾಹ ಚೆನ್ನಾಗಿರ್ತದೆ ಈ ದಿವಸ. ಬಂಧುಗಳ ಸಹಾಯ ಚೆನ್ನಾಗಿದೆ ಈ ದಿವಸ, ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಪ್ರೀತಿ, ವಿಶ್ವಾಸ, ಪ್ರೀತಿ ಚೆನ್ನಾಗಿರುತ್ತೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಸ್ವಲ್ಪ ವ್ಯಯ ಸೂಚಿಸ್ತಾ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ಲಾಭದಲ್ಲಿ ಮಂದಿ ಇದೆ, ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಸಿಹಿ ಪದಾರ್ಥದ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಈ ಸ್ವೀಟ್ ಸ್ಟಾಲ್ ಇತ್ಯಾದಿ ಅಂತಹ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹಣ್ಣು ಹೂವಿನ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಕೆಲಸದಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ರಾಜಕಾರಣದಲ್ಲಿರ್ತಕ್ಕಂಥವರಿಗೆ, ಜನನಾಯಕ ಜನಸೇವೆಯಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಅದೃಷ್ಟದಿಂದ ನಿಮ್ಮ ಕಷ್ಟಗಳ ನಿವಾರಣೆಯಾಗಿ ಒಂದು ಲಾಭ, ಒಂದು ಸಂತೋಷ, ಸಮಾಧಾನ ಸಿಗ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಚೆನ್ನಾಗಿದೆ ಇವರೇ ಸಿಂಹರಾಶಿಯವರಿಗೆ ದಿವಸ. ದಾಂಪತ್ಯದಲ್ಲಿ ಒಂದು ಕಿರಿಕಿರಿ ಇದೆ, ರಾಹು ಕೇತು ಇರೋ ತನಕ ಇದಿರ್ತದೆ. ಒಂದು ಸೈಡಲ್ಲಿ ಏನೋ ಒಂದು ಸಮಸ್ಯೆ ಇದ್ದಾಗದು ಒಂದು ರೀತಿಯಲ್ಲಿ. ಉದಾಹರಣೆಗೆ ಒಂದು ಅನುಚಿತವಾದ ಉದಾಹರಣೆ ಅಂತಂದರೆ, ಒಬ್ಬರಿಗೆ ಅಂಟುಕೊಂಡಂಥ ಶುಗರ್ ಕಾಯಿಲೆ ಇದ್ದ ಹಾಗೆ ಇದ್ದೇ ಇರುತ್ತೆ, ಏನು ಮಾಡೋದು, ಇದ್ದದ್ದು ಹೇಗೆ ಬೇಕು ಹಾಗೆ, ಆ ರೀತಿಯಲ್ಲಿ ಇದೆ ಇದು. ಇದಕ್ಕೆ ನೀವು ಶಿವಶಕ್ತಿಯರ ಆರಾಧನೆ, ಅದು ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ. ತುಂಬ ಜಾಣರು ಇರ್ತೀರ, ಆದರೆ ಆ ಜಾಣ್ಮೆ ನಿಮಗೆ ಕೆಲಸ ಮಾಡೋದಿಲ್ಲ, ಆ ರೀತಿಯಲ್ಲಿ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಕಾರ್ಯ ವಿಘ್ನಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ, ಸಂಶಯ ಇಲ್ಲ. ತಂದೆ ಮಕ್ಕಳಲ್ಲೂ ಒಂದು ವಿಶ್ವಾಸ, ಪ್ರೀತಿ ಇರ್ತದೆ ಈ ದಿವಸ. ಮುಖ್ಯವಾಗಿ ಈ ದಿವಸ ಹೆಚ್ಚು ನಷ್ಟ ಇಲ್ಲ, ಲಾಭ ಇದೆ, ಸಂಶಯ ಇಲ್ಲ ಅದರಲ್ಲಿ. ನಿವಾರಣೆಗೆ, ಈ ಕಷ್ಟ ತೊಡಕಿನ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಅದೃಷ್ಟದ ದಿನ. ದೈವ ಸಹಾಯದಿಂದ ಕೆಲಸಗಳು ಸುಲಭವಾಗುತ್ತೆ, ಇನ್ನೊಬ್ಬರು ಉಪಕಾರ ಸಿಗುತ್ತೆ. ಬಹಳ ಬೇಗ ಹುಡುಕ್ತಾ ಇದ್ದವರಿಗೆ ಕಣ್ಣು ಮುಂದೆ ಕಾಣಿಸ್ಬಿಟ್ರೆ ಏನು ಬೇಕೋ ಅದು ಹಾಗೆ ಸಂತೋಷ ಆಗುತ್ತಲ್ಲ, ಆ ರೀತಿಯಲ್ಲಿ ದಿವಸ ಯಾರದೋ ಸಹಾಯ ಸಿಗುತ್ತೆ, ಇನ್ಯಾವುದೋ ಅನುಕೂಲ ಉಂಟಾಗುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಸಂಗಾತಿಯಿಂದ ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ ಈ ದಿವಸ. ಮನರಂಜನೆ, ಮನಸ್ಸಿಗೆ ಹಿತವಾದ ವಾತಾವರಣ. ಮತ್ತು ಈ ದಿವಸ ಬಹಳ ಮುಖ್ಯವಾಗಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ವಿಶ್ವಾಸ ಕಡಿಮೆ ಆಗುತ್ತೆ, ಪ್ರೀತಿ ಕಡಿಮೆ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಕೆಲಸಗಳಲ್ಲಿ ಯಶಸ್ಸು, ಕೀರ್ತಿ ಮತ್ತು ಗೌರವ ಸಿಗುತ್ತೆ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ನಿಮಗೆ ಅದೃಷ್ಟ ಬಲದಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ದೈವಾನುಕೂಲದಿಂದ ಸಹಾಯ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಚೆನ್ನಾಗಿದೆ ಈ ದಿವಸ. ಕ್ಷೇತ್ರ ದರ್ಶನ, ಯಾರನ್ನೋ ಒಬ್ಬ ಉತ್ತಮರನ್ನು ಸಂಪರ್ಕ ಮಾಡತಕ್ಕಂಥದ್ದು, ಸ್ತ್ರೀಯರಿಗೆ ಗೌರವ ಮನ್ನಣೆ ಸಿಗ್ತಕ್ಕಂಥದ್ದು, ಸುಕೃತಿ ಅಂತ ಕರೀತಾರೆ, ಅದು ಉಂಟಾಗುತ್ತೆ ಈ ದಿವಸ ಅಂತ ಚೆನ್ನಾಗಿದೆ ಈ ದಿವಸ. ನಿಮಗೆ ಸ್ವಲ್ಪ ವಸ್ತು ಹಾನಿ, ವಸ್ತು ನಷ್ಟತೆ ಸೂಚಿಸ್ತಾ ಇದೆ, ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ.
ಇನ್ನು ಧನುರಾಶಿ. ಧನುರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ, ವೃತ್ತಿಯಲ್ಲಿ ಅನುಕೂಲ. ಇದು ಜಾಣ್ಮೆಯೂ ಚೆನ್ನಾಗಿದೆ, ಶೌರ್ಯ ಜಾಣ್ಮೆ ಎರಡೂ ಇದೆ. ಧೀರತ್ವ ಅಂತ ಕರೀತಾರೆ, ಅದು ಉಂಟಾಗುತ್ತೆ ಈ ದಿವಸ, ಜಯಿಸ್ಕೊಳ್ತೀರ. ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಬರುವ ಸಾಧ್ಯತೆ ಇದೆ. ತುಂಬ ಯಾವುದು ಕಿತ್ತಾಡದೇ ಇರೋರು ಈ ದಿವಸ ಸ್ವಲ್ಪ ಮಟ್ಟಿಗೇನೋ ಇರಿಸು ಮುರಿಸು ಆಗಿಬಿಡುತ್ತೆ ಈ ದಿವಸ, ಅಂಥದ್ದೊಂದು ಲಕ್ಷಣ ಇದೆ. ಕಳೆದು ಹೋಗಿದ್ದರೆ ವಸ್ತುಗಳು ಅದರ ನೆನಪಾಗೋದು ಅಥವಾ ಅದು ಸಿಗ್ತಕ್ಕಂಥದ್ದು ಇನ್ಯಾರು ತಂದು ಕೊಡೋದು ಈ ಥರದ ಸಾಧ್ಯತೆ. ನಷ್ಟ ವಸ್ತು ಲಭ್ಯ, ಅದನ್ನು ಸೂಚಿಸ್ತಾ ಇದೆ ದಿವಸ. ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಸಮೃದ್ಧವಾದ ವ್ಯಾಪಾರ ಆಗುತ್ತೆ ಈ ದಿವಸ. ಡೈರಿ ಪ್ರಾಡಕ್ಟಲ್ಲಿ ಕೆಲಸ ಮಾಡೋರಿಗೆ, ಹೂವಿನ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ, ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ಸ್ಯೋದ್ಯಮದಲ್ಲಿರ್ತಕ್ಕಂಥವ್ರು ತುಂಬ ಸುಖವಾಗಿ ಸಮೃದ್ಧವಾಗಿದೆ ಈ ದಿವಸ. ಕೆಲಸದಲ್ಲೂ ಅಷ್ಟೇನು ತೊಡಕನ್ನು ಸೂಚಿಸ್ತಾ ಇಲ್ಲ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಕೂಡ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಕೆಲಸಗಳಲ್ಲಿ ತುಂಬ ಬಲ ಇದೆ, ಅನುಕೂಲ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ನಿಮಗೆ ಸಹೋದರರು ಸಹಾಯ, ಸೇವಕರಿಂದ ಸಹಾಯ, ಈ ಥರದ್ದು ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಈ ದಿವಸ ಪ್ರಯಾಣದಲ್ಲೂ ಅಷ್ಟೇ, ಸ್ನೇಹಿತರ ಜೊತೆಗೆ ವಿಹಾರ, ಪ್ರಯಾಣ, ಇಂಥದ್ದು ಆಲೋಚನೆ, ಏನೋ ಒಂದು ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥದ್ದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಬುದ್ಧಿ ಸ್ವಲ್ಪ ಮಂದವಾಗಿರುತ್ತೆ, ಇನ್ನೊಬ್ಬರ ಸಲಹೆ ತೊಗೊಳ್ಳೋದು ಬಹಳ ಒಳ್ಳೆಯದು. ನೀವೇ ಸ್ವಂತ ಡಿಸಿಷನ್ ಮಾಡಲಿಕ್ಕೆ ಹೋಗಬೇಡಿ ಈ ದಿವಸ, ಆ ಥರದ್ದೊಂದು ಸೂಚನೆ ಇದೆ. ಗುರು ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲ ಸೂಚಿಸ್ತಾ ಇದೆ. ಈ ದಿವಸ ಮಕ್ಕಳಿಂದ ತುಂಬ ಸಹಾಯ ಇದೆ. ಸ್ತ್ರೀಯರಿಗೆ ಪ್ರತಿಭಾಶಕ್ತಿ ತುಂಬ ಚೆನ್ನಾಗಿದೆ ಈ ದಿವಸ. ಜಾಣತನದಿಂದ ಕೆಲಸ ಸರಳ ಮಾಡಿಕೊಳ್ತಾರೆ, ಆ ರೀತಿಯ ಒಂದು ಶುಭ ಫಲ ಇದೆ. ಮಕ್ಕಳೆಲ್ಲ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ಸ್ನೇಹಿತರಿಂದ ಸ್ವಲ್ಪ ತಕರಾರು ಬರುತ್ತೆ ಈ ದಿವಸ. ಎಲ್ಲೋ ಪ್ರಯಾಣ ಹೊರಟಿರ್ತೀರ, ಪ್ರಯಾಣದ ಮಧ್ಯೆ ಜಗಳ, ತಗಾದೆ ತೆರೆದುಕೊಂಡು ಬಿಡುವುದು, ಹುಷಾರು. ಪ್ರಾರ್ಥನೆ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅನೀಶ್ವರ್ಯೈ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಅಮ್ಮನವರ ಮಂತ್ರ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ 12 ರಾಶಿಗಳ ಜೊತೆಗೆ ಸಂದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.